ಅಮ್ಮ ರಿಸಿಸ್ಕೋಬೇಕಂದ್ರೂ ಪ್ರಾಬ್ಲಮ್, ಟಾಯ್ಲೆಟ್ಗೆ ಹೋಗ್ಬೇಕಂದ್ರೂ ಪ್ರಾಬ್ಲಮ್, ಒಂದು ತುತ್ತು ಅನ್ನ ತಿನ್ಬೇಕಂದ್ರೆ ಆಕೆ ಕೈಲಿ ತಿನ್ನುವಂಥ ಪ್ರಸಂಗಿಲ್ಲ. ಅಂಥ ಪ್ರಸಂಗಕ್ಕೆ ಈಗ ಆಕಳ ತಂದು ಹಾಕಿದೆ. ಆ ಆಕಳದ ಮಾಲಕರು ಬಂದು ಕೂಡಲೇ ಬಂಧಿಸ್ಬೇಕು. ಬಂಧಿಸ್ಕೇಶ ಅವ್ರನ್ನ ಕರೆದು ಕೇಳಬೇಕು. ಕೇಳಿ ಆ ಅಮ್ಮಗೆ ಏನಾರು ಒಂದು ಪರಿಹಾರ ಕೊಡಿಸ್ರಿ. ಇಲ್ಲದೆ ಇದ್ರೆ ಕಾನೂನು ಏನು ಹೇಳುತ್ತೆ ಆ ರೀತಿಯಲ್ಲಿ ಒಂದು ಶಿಕ್ಷೆ ಮಾಡಿರಿ, ಮಾಡ್ಬೇಕ್ರಿ. ಇದಕ್ಕೇನು ಮಾಡೋಣ ಅನ್ನೋದನ್ನು ನಿರ್ಣಯ ತೊಗೊಂಡು ಈ ಅಮ್ಮಗೆ ಏನಾದ್ರು ನ್ಯಾಯ ಸಿಗಲಿಲ್ಲ ಅಂದರೆ ಉಗ್ರವಾದ ಹೋರಾಟ ನಾಳೆಯಿಂದನೇ ಚಾಲು ಆಗುತ್ತೆ. ನಾವು ತಂದೆ ತಾಯಿನ ಕಳ್ಕೊಂಡಿದ್ದೀವಿ. ಇಂಥ ತಾಯಂದರು ಒಬ್ಬೊಬ್ಬರಾಗಿ ಅಡ್ಡಾಡ್ತಿರ್ತಾರೆ. ಅವ್ರ ಜೀವನಕ್ಕೆ ಯಾರು ಪರಿಹಾರ ನೀಡ್ತಾರೆ? ಇದಕ್ಕೆ ನಾವೇನಂತೀವಿ, ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು ಇದರ ಬಗ್ಗೆ ಗಮನ ಕೊಡಬೇಕು. ಈ ಹೆಣ್ಮಗಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು. ಅದೇ ರೀತಿಯಲ್ಲಿ ಈಗೇನು ದನ ಕಟ್ಟಿವರು ಬೀದಿಯಲ್ಲಿ ಬಿಟ್ಟಿದ್ದಾರೆ, ಒಬ್ಬರ ಜೀವಕ್ಕೆ ಹಾನಿಯಾಗಿದೆ. ಸತ್ತರು ಹೋದ್ರೆ ಮಣ್ಣು ಮಾಡಬಹುದು. ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ, ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಇದು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ನೋಡಿ, ದಿವಾನ್ ಬಳ್ಳಾರಿ ಅವರು ಧಾರವಾಡದ ಸಾಮಾಜಿಕ ಹೋರಾಟಗಾರರು, ಸಮತಾ ಸೇನೆಯ ಪದಾಧಿಕಾರಿಗಳು ಕೂಡ ಹೌದು. ಈ ಘಟನೆ ಅವರ ಕಣ್ಣು ನಜರಿಗೆ ಬಂದಂತೆ ಅವರ ಕರಳು ಕಿತ್ತು ಬಂದಿದೆ. ಅಷ್ಟು ನೋವಾಗಿದೆ ಅವರಿಗೆ. ಇಮಿಡಿಯೇಟಾಗಿ ಧಾರವಾಡ ಸಿವಿಲ್ ಹಾಸ್ಪಿಟಲ್ಗೆ ಬಂದು ಆ ಹೆಣ್ಮಗಳನ್ನು ಆರೋಗ್ಯ ವಿಚಾರಣೆ ಮಾಡಿ ತಮ್ಮ ಕೈಲಾದಷ್ಟು ಸಹಾಯ ಕೂಡ ಮಾಡಿದ್ದಾರೆ. ನೋಡಿ, ಘಟನೆ ವಿವರ ಹೇಳ್ತೀನಿ. ಧಾರವಾಡದಲ್ಲಿ ಎಲ್ಲಿ ನೋಡಿದರೂ ದನಗಳದ್ದೇ ದರ್ಬಾರು, ಎಲ್ಲಿ ನೋಡಿದರೂ ನಾಯಿಗಳು, ಬೀದಿ ನಾಯಿಗಳದ್ದೇ ದರ್ಬಾರು. ಈ ರೀತಿ ಇದ್ದಾಗ ಅವರು HDMC APMC ವಿರುದ್ಧ ಹರಿಹಾಯ್ದಿದ್ದಾರೆ. ಹಸುವಿನ ತಿವಿತಕ್ಕೆ ಕೂಲಿ ಕಾರ್ಮಿಕ ಮಹಿಳೆ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಹಸುವಿನ ತಿವಿತದಿಂದ ಕಾಲು ಮುರಿದುಕೊಂಡ ಮಹಿಳೆಯವರು ತರಕಾರಿ ಮಾರ್ತಾ ಜೀವನವನ್ನು ಮಾಡ್ತಾ ಇರೋ ಈ ಹೆಣ್ಮಗಳು ಚನ್ನಬಸವ್ವ. ನೋಡಿ, ಅವರಿಗೆ ಒಂದು ದನ ಈ APMCಯಲ್ಲಿ ಒಂದು ಹಸು ತಿವಿದಿದೆ. ಬಂದು ಆ ತಿವಿದಿದ ರಭಸಕ್ಕೆ ಅವರ ಕಾಲೇ ಲಟಕ್ಕಂದಿದೆ, ಮುರಿದುಕೊಂಡಿದ್ದಾರೆ. ನಗರದ ಸೌದತ್ತಿ ರಸ್ತೆಯಲ್ಲಿರುವ ಮಹಾಂತ ಕೃಷಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಿ ಉಪಜೀವನಕ್ಕಾಗಿ ತರಕಾರಿಯನ್ನು ತೆಗೆದುಕೊಂಡು ಹೋಗುವಾಗ ಈ ಘಟನೆ ನಡೆದಿದೆ. ತೇಜಸ್ವಿ ನಗರದಲ್ಲಿ ತರಕಾರಿ ವ್ಯಾಪಾರ ಮಾಡುವ ಈ ಚನ್ನಬಸವ್ವ ಮಹಿಳೆ ನೋವಿನಿಂದ ಬಳಲುತ್ತಿದ್ದಾಳೆ. ಯಾಕಂದರೆ ದಿವಾನ್ ಬಳ್ಳಾರಿ ಅವರು ಹೇಳಿದರು, ಸತ್ತರೆ ಮಣ್ಣನ್ನು ಮಾಡಬಹುದು, ಯಾವುದೇ ದುಃಖ ಇರಲ್ಲ, ಯಾವುದೇ ನೋವು ಇರಲ್ಲ. ಆದರೆ ಈ ಕಾಲು ಕಳೆದುಕೊಂಡು ಗಂಭೀರ ಪರಿಸ್ಥಿತಿಯಲ್ಲಿರುವಂಥ ಮಹಿಳೆಯರ ಅಥವಾ ಪುರುಷರ ಪಾಡು ಏನು ಮುಂದೆ? ಇವರಿಗೆ ಮಕ್ಕಳು ಇಲ್ಲ, ಹೆಣ್ಮಕ್ಳಿದ್ದಾರೆ, ಕೇವಲ ಅವರು ಮದುವೆಯಾಗಿದ್ದಾರೆ. ಅದಕ್ಕಾಗಿ ದಿವಾನ್ ಬಳ್ಳಾರಿ ಅವರು ಹೋರಾಡ್ತಾ ಇದ್ದಾರೆ HDMC ವಿರುದ್ಧ, APMC ವಿರುದ್ಧ, ಈ ದನಗಳ ಹಸುಗಳ ಮಾಲೀಕರ ವಿರುದ್ಧ. ಅದಕ್ಕಾಗಿ ಬನ್ನಿ ಅವರಿಗೆ ಸಪೋರ್ಟ್ ಮಾಡೋಣ, ಸಹಾಯ ಮಾಡೋಣ, ಅವ್ರಿಗೆ ಏನು ಹೇಳ್ತಾರೆ ಕೇಳೋಣ. ನೋಡಿ, ಈ ರೀತಿ ಈ ಬೀದಿ ನಾಯಿಗಳಿಂದ, ಹುಚ್ಚು ನಾಯಿಗಳಿಂದ ಕಡಿತಕ್ಕೆ ಒಳಗಾಗಿ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಆದರೆ ಅವರ ಜೀವನ ನರಕಯಾತನೆ ಆಗತ್ತೆ. ದಿವಾನ್ ಬಳ್ಳಾರಿ ಅವರು ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇವರಿಗೆ ಆರೋಗ್ಯ ಚೇತರಿಸಲಿಕ್ಕಾಗಿ ಒಂದು ಡಾಕ್ಟರ್ಗಳಿಗೂ ಕೂಡ ಒಂದು ಸೂಚನೆ ಮಾಡಿದ್ದಾರೆ. ಅವರು ಹೇಳೋ ಪ್ರಕಾರ ಧಾರವಾಡದ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಅವರು ಬರಬೇಕು, ಆಮೇಲೆ ಶಾಸಕ ಬೆಲ್ಲದವರು ಕೂಡ ಬರಬೇಕು, ಪ್ರಜಾಪ್ರತಿನಿಧಿಗಳು ಕೂಡ ಬರಬೇಕು, ಈ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು. ಇಲ್ಲವಾದಲ್ಲಿ ಆಯಾ ಇಲಾಖೆ ಅಧಿಕಾರಿಗಳ ವಿರುದ್ಧ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿ, ಒಂದು ವೇಳೆ ಪೊಲೀಸ್ ಇಲಾಖೆಯಲ್ಲಿ ತಗೊಳ್ಳಿಲ್ಲ ಅಂದರೆ ನಾವು ಕೋರ್ಟ್ ಮುಖಾಂತರ ಕೂಡ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ, ಆ ಅವಕಾಶ ಇದೆ. ಅದಕ್ಕಾಗಿ ಬನ್ನಿ ಈ ಘಟನೆಯನ್ನು ಕೇಳೋಣ, ನೋಡೋಣ. ಯಾವ ರೀತಿ ಪಾಪ ಅವಳು ಕಾಲು ಮುರಿದುಕೊಂಡು ಬಿದ್ದಿದ್ದಾರೆ ಚನ್ನಬಸವ ಅನ್ನೋ ಮಹಿಳೆ, ತರಕಾರಿ ವ್ಯಾಪಾರ ಮಾಡೋ ಮಹಿಳೆ. ಅವರ ಸಂಬಂಧಿಕರು ಈ ಹಸುವಿನ ಮಾಲೀಕರ ವಿರುದ್ಧ ಕಂಪ್ಲೇಂಟ್ ಕೊಡಲು ಯಾವುದು ಉಪನಗರ ಸಬರ್ಬನ್ ಧಾರವಾಡ ಪೊಲೀಸ್ ಸ್ಟೇಷನ್ಗೆ ಹೋದರೆ 5-6 ದಿನಗಳಿಂದ ಸತಾಯಿಸ್ತಾ ಇದ್ದಾರೆ ಅಂತ ಅವರು ಕಣ್ಣೀರು ಸುರಿಸ್ತಾ ಹೇಳಿದ್ದಾರೆ. ಅದಕ್ಕೆ ಬನ್ನಿ ನೋಡೋಣ, ಅವ್ರ ಬಾಯಿಂದ ಕೇಳೋಣ. ನನಗೆ ಎಲ್ಲಿ ನಾ ಎದ್ದ ಹೋಗಿಲ್ರಿ. ಅವ್ರಿಗೆ ಹೇಳಿದ್ರೆ ಅವ್ರು ಕೇಳಿದಾಕತ್ತಿಲ್ಲ, ಬರತ್ತಿಲ್ರಿ ಯಾರು. ನಾವು ಮಾಡೇವ್ರಿ. ಇವ್ರು ನಮ್ಮ ಎಲ್ಲರೂ ಕೂಡಿ ಜೋಡಳ್ಯಾರು, ಇವರು ಅವರು ಬಂದ ನೋಡಾತಾರೆ, ಮಂದೇ ನೋಡಾತಾರೆ, ನನಗೆ ಯಾರು ಇಲ್ಲ. ಇಲ್ರಿ, ನಾನು ವ್ಯಾಪಾರನ ಮಾಡ್ತೇನೆ ರೀ ಕಾಯಿಪಲ್ಯದ. ನಾವು ಅವತ್ತು ತೊಗೊಂಡ ನಾ ದಾಟಿ ಬಂದೇನ್ರಿ, ಅಕ್ಕಿಗೆ ಹಂಗಾಗೈತ್ರಿ ಅಲ್ಲಿ. ಆದ್ರೆ ನಾವು ಅಲ್ಲಿ ಆ ಟೈಮ್ದಾಗ ನಾವು ಅಲ್ಲಿಲ್ರಿ. ಆಮೇಲೆ ಮಂದಿಗೆ ಬಂದೆ, ನನಗೆ ಬಂದು ಹೇಳಿದ್ರಿ. ನಾನು ಅವತ್ತಲಿಂತ್ರ 4 ದಿವಸ ಆತ್ರಿ ಆಕೆ ಸಂಬಂಧ ಭಾಳ ಹೊಲ ಅಂತ ಎಲ್ಲರ ಕಡೆ ಇದು ಮಾಡತ್ತೇನೆ. ಆದ್ರೆ ಯಾರು ಅದು ಮಾಡತ್ತಿಲ್ಲ. ಈಗ ಏನು ಯಾರು ಬರಾಕತ್ತಿಲ್ಲ, ಅವ್ರು ನೋಡತ್ತಿಲ್ಲ.
ಈಗ ನೀವು ಆಕಳದ ಮಾಲಕರಿಗೆ ನೀವು ಸಂಪರ್ಕ ಮಾಡಿದ್ರೆ ಭೇಟಿಯಾಗ್ಯಾವ್ರಿ, ಅವ್ರಿಗೆಲ್ಲ ಹೇಳಿನ ಹೇಳೇವಿ. ಏನಂದ್ರ ಅವರು? ಅವ್ರು ನಮ್ಮ ಅಲ್ಲಿ ಮಂದಿನೂ ಅದಾರಿ, ಅವ್ರಿಗೆ ಹಚ್ಚಿ ಹೇಳಿಸಿ ಎಲ್ಲ ಇದು ಮಾಡ್ಯಾವ್ರಿ. ಅವ್ ಈಗ ಪೊಲೀಸರಿಗೆ ಇದು ಮಾಡಾತಿಲ್ರಿ ಅವ್ರು. ನಾ ಬರ್ತೇನಿ, ನಾ ಮುಗಿಸ್ಕೊತೇನಿ, ನೀವ್ ಏನ್ ಮಾಡೋದು ಮಾಡ್ಕೋರ್ಬೇಕಾರಂತ್ರಿ ಅವ್ರು. ಮಾಲಕ್ ಅಂತ ಎಲ್ಲಿರ್ತಾರೆ ಮಾಲಕ್ರ? ಅವ ಅಲ್ಲೇ ರೀ, ಅದ ಕಮಲಾಪುರದಾಗ ಅದಾನ್ರಿ. ಏನ್ ಅವ್ರ ಹೆಸರು? ಅವನ ಹೆಸರು ಆತಿಲ್ರಿ. ಅವ್ರು ನಾಳೆ ಬರ್ರಿ ಮತ್ತ ಅವ್ರು ಬರ್ತಾರಂತ, ಅಲ್ಲೇ ಮುಗಿಸ್ಕೊತೇನೆ ಅಂದಾರು. ಅವ್ನ್ ಕರ್ಕೊಂಬರ್ತೇವೆ ಮುಂಚೆ ಅಂದ್ರೆ ಇಷ್ಟು ಹೊತ್ತಿನ ಮಟ್ಟ ಕುಂತೇವೆ ಬೆಳಗ್ಲಿಂತ್ರ. ಯಾರು ಅವ್ರು ಬರತ್ತಿಲ್ಲ. 4 ದಿವಸ ಆದ್ರೂ ಯಾರು ಬಂದಿಲ್ಲ. ಯಾರು ಬಂದಿಲ್ಲ. ಅವ್ನಿಗೆ ಏನಾಗೈತೆ ನೋಡಿಲ್ರಿ ಅವ್ರು. ನಿಮ್ಮ ಹೆಸರು? ನನ್ನ ಹೆಸರು ಸುನಂದ ರೀ. ಅಡ್ರೆಸ್ ಅದು ಹೆಬ್ಬಳ್ಳಿ ರೀ. ಹುಂಡೇಕರ್ ಅಂದ್ರಿ ಇಬ್ರು ಒಂದ. ಆದ್ರ ರೂಟ್ ಒಳಗ ಹುಂಡೇಕರ್ ಅಂತಾರೆ, ಮನೆ ಕಾಗದ ಪತ್ರ ಒಳಗ ಹೆಬ್ಬಳ್ಳಿ. ಯಾರು ತಮ್ಮ ತಾಯಿಗಳನ್ನ ತಮ್ಮ ಅಣ್ಣತಮ್ಮರನ್ನ ಬಿಟ್ಟು ಹೋದಾಗ ಅವ್ರ ಹಿಂದೆ ಇದ್ದರ ಮಾತನ್ನ ಬದುಕಬೇಕಾ, ಇಲ್ಲದೇ ಇದ್ರೆ ಬದುಕಬೇಕಾ? ಯಾಕಂದರೆ ಯಾರೂ ಇಲ್ಲ, ಗತಿ ಇಲ್ಲ ಅಂದಾಗ ನಾನು ಒಂದು ತುತ್ತು ಅನ್ನಕ್ಕೆ ಯಾರ ಹತ್ರ ಕೈ ಚಾಚಿ ಭಿಕ್ಷಾ ಬೇಡಬಾರ್ದು ಅನ್ನೋ ಕಾರಣಕ್ಕೆ ಆ ಅಮ್ಮ ಹೋದು ತರಕಾರಿ ಮಾರ್ತೀನಿ ಅಂತ ಪ್ರಸಂಗ ಅದ. ಆ ಅಮ್ಮಗೆ 2 ಕಾಲು ಹೋದು ಆ ಅಮ್ಮ ಬದುಕಬೇಕಿಲ್ಲಿ. ಯಾಕೆ ಸರ್ಕಾರ ಇದಕ್ಕೆ ಕಣ್ಣು ಮುಚ್ಕೊಂಡು ಕುಂತಿದ್ಯಾ? ದನಗಳನ್ನು ಬಿಟ್ಟಿದ್ದಾರೆ, ದನಗಳನ್ನು ಒಯ್ದು ಒಳಗರ ಹಾಕಬೇಕು, ಒಂದು ಸಾಗದಂಥವ್ರಿಗೆ ಪನಿಷ್ಮೆಂಟ್ ಮಾಡಬೇಕು, ಅದನ್ನು ಬಿಟ್ಟು ಕುಂತಿದ್ದಾರೆ. ಆ ರೀತಿಯಲ್ಲಿ ಆದರೆ ನಾಳೆ ದಿವಸ ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನೋದನ್ನು ನಾನು ಈ ಮಾಧ್ಯಮದ ಮುಖಾಂತರ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಅದಾರ, ಅವ್ರಿಗೆ ಈ ಅಮ್ಮನ ಬಗ್ಗೆ ಏನದ ಅನ್ನೋದನ್ನು ಕೇಳ್ಕೊಂಡು ನಾವು ಹೋಗ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಕೇಳ್ಕೊಂಡು ನಾಳೆ ನಮ್ಮ ಪದಾಧಿಕಾರಿಗಳ ಜೊತೆ ಕುಂತ್ಕೊಂಡು ಮಾತಾಡಿ ಅದರ ಬಗ್ಗೆ ಯೋಚನೆ ಮಾಡಿ. ನಾವು ತಂದೆ ತಾಯಿನ ಕಳ್ಕೊಂಡಿದ್ದೀವಿ. ಇಂಥ ತಾಯಂದರು ಒಬ್ಬೊಬ್ಬರಾಗಿ ಅಡ್ಡಾಡ್ತಿರ್ತಾರೆ. ಅವ್ರ ಜೀವನಕ್ಕೆ ಯಾರು ಪರಿಹಾರ ನೀಡ್ತಾರೆ? ಇದಕ್ಕೆ ನಾವೇನಂತೀವಿ, ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು ಇದರ ಬಗ್ಗೆ ಗಮನ ಕೊಡಬೇಕು. ಈ ಹೆಣ್ಮಗಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು. ಅದೇ ರೀತಿಯಲ್ಲಿ ಈಗೇನು ದನ ಕಟ್ಟಿವರು ಬೀದಿಯಲ್ಲಿ ಬಿಟ್ಟಿದ್ದಾರೆ, ಒಬ್ಬರ ಜೀವಕ್ಕೆ ಹಾನಿಯಾಗಿದೆ. ಸತ್ತರು ಹೋದ್ರೆ ಎಲ್ಲಿದೆ ನ್ಯಾಯ, ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು? ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು? ಕೊಲೆಯನ್ನೇ ಮಾಡಿದರೇನು, ಅನ್ಯಾಯ ಮಾಡಿದರೇನು? ಹಾಯಾಗಿ ಬಾಳೋಕೆ ದಾರಿ ಉಂಟು. ಸಾಕ್ಷಿಯು ದೊರಕದ ಜಾಂಡೆಯ ತೋರುತ್ತ ಗೆಲುವ ಪಡೆದರೆ ಸತ್ಯ ಅಳುತ್ತಿದೆ. ನ್ಯಾಯ ಎಲ್ಲಿದೆ?